Dear students, welcome to Indian Constitution online class. Today's subject is Fundamental Duties. ಮೂಲಭೂತ ಕರ್ತವ್ಯಗಳು. Introduction. In modern times, generally there is no provision for fundamental duties in the constitutions of the world. In 1976, on the recommendation of Sardar Swarna Singh Committee, the Indian Parliament felt that there was a need for inclusion of a list of fundamental duties in the Indian Constitution. ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳು. ಆ ಕರ್ತವ್ಯಗಳ ಪಟ್ಟಿಯನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಭಾರತ ಸಂವಿಧಾನ 1950 ಜನವರಿ 26ರಂದು ರಚನೆಯಾಗ್ತಾ ಇದೆ. ಆ ರಚನೆಯಾದ ಸಂದರ್ಭದಲ್ಲಿ ಇಲ್ಲಿ ಒಂದು ಯಾವುದೇ ಮೂಲಭೂತ ಕರ್ತವ್ಯಗಳ ಪಟ್ಟಿ ಇರಲಿಲ್ಲ. ಜೊತೆಗೆ 1976ದಲ್ಲಿ ಒಂದು ಅಮೆಂಡ್ಮೆಂಟ್ ಸಿಸ್ಟಮ್ ಆಗ್ತಾ ಇದೆ. 42nd ಅಮೆಂಡ್ಮೆಂಟ್ ಆಗ್ತಾ ಇದೆ. ಆ 42nd ಅಮೆಂಡ್ಮೆಂಟ್ದಲ್ಲಿ ನಾವು 10 ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಅಳವಡಿಸ್ತಾ ಇದ್ದೀವಿ. ಅಂದರೆ 42ನೇ ತಿದ್ದುಪಡಿಯ ಮೂಲಕ, ಅಂದರೆ 1976ರಲ್ಲಿ ನಡೆದಂಥ ಒಂದು ತಿದ್ದುಪಡಿ, ಆ ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ನಾವು ಅಳವಡಿಸಿದ್ದೀವಿ. ಜೊತೆಗೆ 86th ಅಮೆಂಡ್ಮೆಂಟ್ 86ನೇ ತಿದ್ದುಪಡಿಯ ಮೂಲಕ, ಅಂದರೆ 2002ರಲ್ಲಿ 86ನೇ ತಿದ್ದುಪಡಿ ಆಗ್ತಾ ಇದೆ. ಆ 86ನೇ ತಿದ್ದುಪಡಿಯಲ್ಲಿ 11ನೇ ಮೂಲಭೂತ ಕರ್ತವ್ಯವನ್ನು ನಾವಿಲ್ಲಿ ಅಳವಡಿಸ್ತೀವಿ. ಹಾಗಾದರೆ ಟೋಟಲ್ ಆಗಿ ಪ್ರೆಸೆಂಟ್ ಆಗಿ ನಮ್ಮಲ್ಲಿ ಮೂಲಭೂತ ಕರ್ತವ್ಯಗಳು ಎಷ್ಟಿದ್ದಾವೆ ಅಂತಂದರೆ 11 ಮೂಲಭೂತ ಕರ್ತವ್ಯಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಹಾಗಾದರೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಅಳವಡಿಸಲಾಯಿತು ಅಂತಂದರೆ 4ನೇ ಭಾಗ. ಭಾಗ 4 ಎ ಅನ್ನುವಂಥ ಸೆಕ್ಷನ್ದಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದ್ದೀವಿ. ಜೊತೆಗೆ ಆರ್ಟಿಕಲ್ 51A 51A ಅನ್ನುವಂಥ ಒಂದು ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಾವು ಅಭ್ಯಾಸ ಮಾಡ್ತೀವಿ. ಇದು ನಿಮ್ಮ ಎಕ್ಸಾಮ್ಗಳಿಗೆ ತುಂಬ ಮಹತ್ವಪೂರ್ಣವಾದಂಥದ್ದು. ಅಂದರೆ ಭಾಗ ಬೇರೆ, ಆರ್ಟಿಕಲ್ ಬೇರೆ. ಸುಮಾರು ಸಲ ಹೇಳಿದಾಗೆ ನಿಮಗನ್ನ ಭಾಗ ಅಂತಂದರೆ 4, ಭಾಗ 4A ಅನ್ನುವಂಥ ಸೆಕ್ಷನ್ದಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದರೆ 51A ಅನ್ನುವಂಥ ಆರ್ಟಿಕಲ್ದಲ್ಲಿ ಈ ಕರ್ತವ್ಯಗಳನ್ನ ನಾವು ನೋಡ್ತೀವಿ. ಹಾಗಾದರೆ ಇಲ್ಲಿಯವರೆಗೆ ಏನಪ್ಪ ಅಂತಂದ್ರೆ ಮೂಲಭೂತ ಕರ್ತವ್ಯಗಳು ಅಂತಂದರೆ ಹಕ್ಕುಗಳ ನಂತರದಲ್ಲಿ, ಸಡಿಲಿಕೆ ಸವಲತ್ತುಗಳು ಸಿಕ್ಕ ನಂತರದಲ್ಲಿ ರಾಷ್ಟ್ರಕ್ಕೋಸ್ಕರ ಯಾವ ರೀತಿಯಾಗಿ ನಾವು ವಿಧೇಯರಾಗಿರಬೇಕು ಅನ್ನೋದನ್ನು ಮೂಲಭೂತ ಕರ್ತವ್ಯಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾವೆ. ಹಾಗಾಗಿ ಆ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ನಾವು ಇಲ್ಲಿ ಲಿಸ್ಟ್ ಆಫ್ ದ ಫಂಡಮೆಂಟಲ್ ಡ್ಯೂಟೀಸ್, ಈ ಒಂದು ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಫಸ್ಟ್ ಡ್ಯೂಟಿ to abide by the constitution and respect the national flag and national anthem. ಇಲ್ಲಿ ನಾವು ಮೊದಲನೇ ಕರ್ತವ್ಯ ಯಾವುದು ಅಂದರೆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಹಾಗೂ ಸಂವಿಧಾನದ ಆದರ್ಶಗಳನ್ನು ಗೌರವಿಸುವುದು. ಅಂದರೆ ವಿಧೇಯತೆಯನ್ನು ತೋರಿಸುವಂಥದ್ದು. ಮುಖ್ಯವಾಗಿ ನಾವು ಸಂವಿಧಾನಕ್ಕೆ ಫಂಡಮೆಂಟಲ್ ಲಾ ಆಫ್ ದಿ ಲ್ಯಾಂಡ್ ಅಂತೀವಿ, ಸುಪ್ರೀಂ ಪವರ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ರಾಷ್ಟ್ರ ಅಂತ ಅದಾದ ನಂತರದಲ್ಲಿ ಬರುವುದೇ ಸಂವಿಧಾನ. ಹಾಗಾಗಿ ಆ ಸಂವಿಧಾನವೇ ನಮಗೆ ಸಡಿಲಿಕೆ ಕೊಟ್ಟಿದೆ, ಸ್ವತಂತ್ರ ಕೊಟ್ಟಿದೆ, ಹಕ್ಕುಗಳನ್ನ ಕೊಟ್ಟಿದೆ, ಅಧಿಕಾರ ಕೊಟ್ಟಿದೆ, ಕಾಯ್ದೆ ಕಾನೂನುಗಳ ಒಂದು ಮಾಹಿತಿಯನ್ನು ನೀಡಿದೆ. ಇವೆಲ್ಲ ಒಂದು ನೀಡಿರುವಂಥ ಸಂವಿಧಾನ, ಆ ಸಂವಿಧಾನಕ್ಕೆ ನಾವು ಯಾವ ರೀತಿಯಾಗಿ ವಿಧೇಯತೆಯನ್ನು ತೋರಿಸಬೇಕು ಅಂದರೆ ಗೌರವಿಸಬೇಕು. ಅದನ್ನು ಅವಹೇಳನವಾಗಿ ನಾವು ಮಾಡದೆ ಅಥವಾ ಅಲ್ಲಿರ್ತಕ್ಕಂಥ ನಿಯಮಗಳನ್ನು ಉಲ್ಲಂಘನೆ ಮಾಡದೆ ಆ ಸಂವಿಧಾನವನ್ನು ಒಂದು ವಿಧೇಯಪೂರ್ವಕವಾಗಿ ನಾವು ಅದನ್ನು ಪಾಲಿಸ್ತಾ ಬರಬೇಕಾಗ್ತಾ ಇದೆ. ಇದೇ ಅದಕ್ಕೆ ಕೊಡ್ತಕ್ಕಂಥ ಒಂದು ಗೌರವ. ನಂತರ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜ ಇವು ನಮ್ಮ ದೇಶಾಭಿಮಾನದ ಒಂದು ಪ್ರತೀಕ ಅಂತ ಹೇಳಿ ಕರಿತೀವಿ. ರಾಷ್ಟ್ರಗೀತೆಯನ್ನು ನಾವು ಅವಮಾನಿಸಬಾರ್ದು. ಹಾಗಾದರೆ ನಾವು ಏನು ಮಾಡಬೇಕು ಅಂತಂದರೆ ರಾಷ್ಟ್ರಗೀತೆ ಪ್ರಾರಂಭವಾದ ನಂತರದಲ್ಲಿ ಅದರ ಒಂದು ಮುಗಿಯುವವರೆಗೂ ಕೂಡ ನಾವು ಎದ್ದು ನಿಂತುಕೊಂಡು ಅದಕ್ಕೆ ಒಂದು ವಿಧೇಯತೆಯನ್ನು ತೋರಿಸುವುದು. ನೆಕ್ಸ್ಟ್ ರಾಷ್ಟ್ರಧ್ವಜದ ಕೆಲವು ನಿಯಮಗಳಿವೆ. ಯಾವ್ಯಾವ ನಿಯಮಗಳು ಅಂತಂದರೆ ರಾಷ್ಟ್ರಧ್ವಜವನ್ನು ನೆಲಕ್ಕೆ ತಾಗಿಸುವಂತಿಲ್ಲ, ಅಗ್ನಿಗೆ ಆಹುತಿ ಮಾಡುವಂತಿಲ್ಲ, ಅಥವಾ ಅದನ್ನು ಯಾವುದೇ ರೀತಿಯಾಗಿ ಏನಪ್ಪ ಅಂತಂದರೆ ಅದರ ವಸ್ತ್ರವಾಗಿ ಬಳಸುವಂತಿಲ್ಲ ಅಂತ ಹೇಳಿ ನಾವು ಅಭ್ಯಾಸ ಮಾಡ್ತೀವಿ. ಹಾಗಾದರೆ ಅವೆಲ್ಲವನ್ನು ಮಾಡದೆ ಅವನು ನಮ್ಮ ದೇಶಾಭಿಮಾನ ಅನ್ನೋದನ್ನು ಮನಸ್ಸಲ್ಲಿ ಇತ್ತು ಅಂತಂದರೆ ಆ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತು ಸಂವಿಧಾನಕ್ಕೆ ವಿಧೇಯತೆಯನ್ನು ತೋರಿಸಬೇಕು ಅನ್ನೋದು ಮೊದಲನೆಯ ಒಂದು ಕರ್ತವ್ಯ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಟು ಚೆರಿಷ್ ಆ್ಯಂಡ್ ಫಾಲೋ ದ ನೋಬೆಲ್ ಐಡಿಯಲ್ಸ್ ವಿಚ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್. ಇಲ್ಲಿ ಎರಡನೇದು, ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾದ ಉದಾತ್ತ ಆದರ್ಶಗಳನ್ನು ಅನುಸರಿಸುವುದು ಹಾಗೂ ಗೌರವಿಸುವುದು. ಇಲ್ಲಿ ಉದಾತ್ತ ಆದರ್ಶಗಳು ಅಂದರೆ ಸ್ವತಂತ್ರ ಸಂಗ್ರಾಮ,
ಸ್ವತಂತ್ರ ಹೋರಾಟದಲ್ಲಿ ಇರ್ತಕ್ಕಂಥ ಕೆಲವು ಮಹನೀಯರು, ಆ ಮಹನೀಯರು ನೀಡಿರುವಂಥ ಕೆಲವು ಆದರ್ಶ ವಿಚಾರಗಳು, ಕೊಟ್ಟಿರುವಂಥ ಸಲಹೆಗಳನ್ನು ನಾವು ಈಗಲೂ ಕೂಡ ಅದನ್ನು ಪಾಲಿಸುವಂಥದ್ದು ಅಥವಾ ಅದಕ್ಕೆ ಒಂದು ಗೌರವ ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತಾ ಇದೆ. ಯಾಕಂತಂದರೆ ಆಗಿನ ಸಂದರ್ಭದಲ್ಲಿ ದೇಶಕ್ಕೆ ಒಂದು ಸ್ವತಂತ್ರವನ್ನು ತಂದುಕೊಟ್ಟವರು, ಜೊತೆಗೆ ಇನ್ನೂ ಕೂಡ ನಾವು ಕೆಲವು ಆದರ್ಶ ವಿಚಾರಗಳನ್ನ ಅಭ್ಯಾಸ ಮಾಡ್ತೀವಿ. ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸಾಕಷ್ಟು ಜನ ಮಹನೀಯರ ಒಂದು ವಿಚಾರಗಳನ್ನ ನಾವು ಪುಸ್ತಕದಲ್ಲಿ ಸಿಲೆಬಸ್ದಲ್ಲಿ ನಾವು ಅದನ್ನು ಅಭ್ಯಾಸ ಮಾಡ್ತಾ ಅವರ ವಿಚಾರಗಳನ್ನು ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ಕೂಡ ಅದನ್ನು ಅಂಥ ಒಂದು ವಿಚಾರಗಳನ್ನ ಪಾಲಿಸಬೇಕು ಅಥವಾ ನಾವು ನಮ್ಮೊಳಗೂ ಕೂಡ ಅಂಥ ವಿಚಾರಗಳನ್ನ ಅಳವಡಿಸಿಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಕಾರಣ ನಮ್ಮ ರಾಷ್ಟ್ರಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಕೆಲವು ಮಹನೀಯರ ಆದರ್ಶ ವಿಚಾರಗಳಿಗೆ ಗೌರವಿಸುವುದು ಕೂಡ ಅದೊಂದು ರಾಷ್ಟ್ರಾಭಿಮಾನದ ಪ್ರತೀಕ ಅನ್ನುವಂಥದ್ದನ್ನು ಈ ಒಂದು ಕರ್ತವ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ನೆಕ್ಸ್ಟ್ ಥರ್ಡ್ ಒನ್, ಟು ಅಪ್ಹೋಲ್ಡ್ ಆ್ಯಂಡ್ ಪ್ರೊಟೆಕ್ಟ್ ದ ಸಾವರ್ನಿಟಿ, ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಇಲ್ಲಿ ನೋಡ್ರಿ, ಭಾರತದ ಸಮಗ್ರತೆ, ಐಕ್ಯತೆ, ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವುದು. ಇಲ್ಲಿ ಭಾರತದ ನಮಗೆ ಸಡಿಲಿಕ್ಕೆ ಸ್ವತಂತ್ರ ಕೊಡಲಿಲ್ಲ ಅಥವಾ ದೇಶದಲ್ಲಿ ನಮಗೆ ಸ್ವತಂತ್ರ ಇಲ್ಲ ಅನ್ನುವಂಥದ್ದನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ದೇಶದಲ್ಲಿರುವಂಥ ಒಂದು ನಿಯಮಗಳು ಏನದವು ಅನ್ನೋದನ್ನು ಈ ಕರ್ತವ್ಯ ಹೇಳ್ತಾ ಇದೆ. ಅಂದರೆ ಸಮಗ್ರತೆ, ಐಕ್ಯತೆ ಮತ್ತು ಸಾರ್ವಭೌಮತ್ವ. ದೇಶಕ್ಕೆ ಸಾರ್ವಭೌಮತ್ವದ ಒಂದು ಅಧಿಕಾರ ಇದೆ. ಸಾರ್ವಭೌಮತ್ವ ಅಂದರೆ ಏನು ಅಥವಾ ಸಾರ್ವಭೌಮಾಧಿಕಾರ ಅಂದರೆ ಏನು ಅಂತಂದರೆ ನಮ್ಮ ದೇಶ ಬೇರೆ ಯಾವುದೇ ದೇಶದ ಅಧೀನದಲ್ಲಿ ಇಲ್ಲದೇ ಇರುವಂಥದ್ದು, ಸ್ವತಂತ್ರವಾಗಿರುವಂಥದ್ದು, ನಮ್ಮದೇ ಆದಂಥ ಕಾಯ್ದೆ ಕಾನೂನುಗಳನ್ನ ರಚನೆ ಮಾಡಿ ನಮ್ಮಷ್ಟಕ್ಕೆ ನಾವೇ ಏನಪ್ಪ ಅಂತಂದರೆ ರಾಷ್ಟ್ರವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಬೇರೆ ರಾಷ್ಟ್ರದ ಅಧೀನದಲ್ಲಿರದೆ ಸ್ವತಂತ್ರವಾಗಿ ಆಂತರಿಕ ಮತ್ತು ಬಾಹ್ಯ ಚಟುವಟಿಕೆಗಳನ್ನು ನಡೆಸಲಿಕ್ಕೆ, ಸಡಿಲಿಕ್ಕೆ ಅಥವಾ ಸ್ವತಂತ್ರವನ್ನು ಹೊಂದಿತ್ತು ಅಂದರೆ ಅದು ಸಾರ್ವಭೌಮ ರಾಷ್ಟ್ರ. ಇನ್ನು ಸಮಗ್ರತೆ, ಆಮೇಲೆ ಐಕ್ಯತೆ ಅನ್ನುವಂಥ ವಿಷಯ ಬಂದಾಗ ಈ ಸಮಗ್ರತೆ ಮತ್ತು ಐಕ್ಯತೆ ಅಂತಂದರೆ ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವವನ್ನು ವ್ಯಕ್ತಪಡಿಸಬೇಕು. ದೇಶಕ್ಕೆ ಒಂದೇ ಕಾನೂನು, ಒಂದೇ ಸಂವಿಧಾನವನ್ನು ರಚನೆ ಮಾಡಿರುವಂಥ ನಮ್ಮ ದೇಶ, ಇಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವವನ್ನು ಬೆಳೆಸ್ಕೊಂಡು ಹೋಗಬೇಕು. ಅಂದಾಗ ಮಾತ್ರ ಸಂವಿಧಾನ ಮತ್ತು ಕಾನೂನುಗಳಿಗೆ ಒಂದು ಬೆಲೆ ಸಿಕ್ಕಂಗ ಅನ್ನುವಂಥದ್ದನ್ನು ನಾವು ಈ ಒಂದು ಕರ್ತವ್ಯದ ಅಡಿಯಲ್ಲಿ ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್, ಟು ಡಿಪೆಂಡ್ ದ ಕಂಟ್ರಿ ಆ್ಯಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪಾನ್ ಟು ಡೂ ಸೋ. ನೋಡ್ರಿ, ನಾಲ್ಕನೇದು, ದೇಶದ ರಕ್ಷಣೆಗೆ ಹಾಗೂ ಸೇವೆಗೆ ಕರೆ ಬಂದಾಗ ಧಾವಿಸುವುದು. ಅಂದರೆ ರಾಷ್ಟ್ರವನ್ನು ರಕ್ಷಣೆ ಮಾಡುವಂಥವರು ಈ ಒಂದು ನಮ್ಮ ದೇಶದವನ್ನು ಸುತ್ತುವರಿದಂಥ ಈ ಒಂದು ಸೈನಿಕರೇ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೋ ಅನ್ನೋದನ್ನು ಅಭ್ಯಾಸ ಮಾಡ್ತೀವಿ. ಆದರೆ ಅವಶ್ಯಕತೆ ಬಿದ್ದಾಗ ಆ ಸೈನ್ಯವನ್ನು ಮೀರಿದಂಥ ಒಂದು ಸಮಸ್ಯೆ ನಮಗೆ ಎದುರಾದಾಗ, ನಮಗೆ ಕರೆ ಬಂದಾಗ ನಾವು ಕೂಡ ದೇಶದವನ್ನು ರಕ್ಷಣೆಗೋಸ್ಕರ ಅಥವಾ ದೇಶಕ್ಕೋಸ್ಕರ ಹೋರಾಡಲಿಕ್ಕೆ ಮುಂದಾಗಬೇಕು. ಇಲ್ಲಪ್ಪ ಸೈನಿಕರಿದ್ದಾರೋ ಅವರೇ ನೋಡ್ಕೊಳ್ತಾರೋ ಅನ್ನುವಂಥದ್ದಲ್ಲ, ನಾವು ಕೂಡ ದೇಶದ ರಕ್ಷಕರೇ. ಹಾಗಾಗಿ ನಾವು ಕೂಡ ದೇಶದ ರಕ್ಷಣೆಗೆ ಒಂದು ಕರೆ ಬಂತು ಅಂತಂದರೆ ಅದನ್ನು ನಾವು ಪಾಲಿಸಿ ಅದರ ಜೊತೆಗೆ ಏನಪ್ಪ ಅಂತಂದರೆ ಹೋಗಿ ಹೋರಾಡಿ ದೇಶವನ್ನು ಉಳಿಸಿಕೊಳ್ಳುವಂಥ ಕೆಲಸಕ್ಕೆ ನಾವು ಬದ್ಧರಾಗಿರಬೇಕು ಅನ್ನೋದು ಈ ಒಂದು ನಮಗೆ ಮೂಲಭೂತ ಕರ್ತವ್ಯ ತಿಳಿಸಿಕೊಡ್ತಾ ಇದೆ. ಇನ್ ನೆಕ್ಸ್ಟ್ ಫಿಫ್ತ್ ಒನ್, ಟು ಪ್ರಮೋಟ್ ಹಾರ್ಮೋನಿ ಆ್ಯಂಡ್ ದ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಾಂಗ್ಸ್ಟ್ ಆಲ್ ದ ಪೀಪಲ್ ಆ್ಯಂಡ್ ರಿನೌನ್ಸ್ ಪ್ರಾಕ್ಟಿಸಸ್ ಡೆರಿಗೇಟರಿ ಟು ದ ಡಿಗ್ನಿಟಿ ಆಫ್ ವುಮೆನ್. ಇಲ್ಲಿ ನೋಡ್ರಿ, ಮುಖ್ಯವಾಗಿ ನಾವು ಏನಪ್ಪ ಅಂತಂದ್ರೆ ಈ ಮತ್ತೊಂದು ಮೂಲಭೂತ ಕರ್ತವ್ಯ ಅಂತ ಹೇಳಿ ನಾವು ಕರಿತೀವಿ. ನಮ್ಮಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಒಂದು ರಾಷ್ಟ್ರದಲ್ಲಿ ಏನಪ್ಪ ಅಂತಂದ್ರೆ ಒಂದು ಧರ್ಮ, ಭಾಷೆ ಮತ್ತು ಮಹಿಳಾ ಒಂದು ರಕ್ಷಣೆಯ ಸ್ವತಂತ್ರ ಅನ್ನೋದು ನಮಗೆ ಕಂಪಲ್ಸರಿ ಬೇಕಾಗ್ತಾ ಇದೆ. ಹಾಗಾಗಿ ಏನಂತಂದರೆ ಇಲ್ಲಿ ನಾವು ನಮ್ಮೆಲ್ಲರನ್ನ ಏನಪ್ಪ ಅಂತಂದರೆ ಜಾತಿ, ಧರ್ಮ, ವರ್ಗಗಳ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುವುದು, ಅಂದರೆ ಸಹೋದರತ್ವದ ಒಂದು ಭಾವನೆಯನ್ನು ವ್ಯಕ್ತಪಡಿಸುವುದು ಅಂಥೇಳಿ ನಾವು ಕರಿತೀವಿ. ನೆಕ್ಸ್ಟ್, ರಿಅನೌನ್ಸ್ ಪ್ರಾಕ್ಟಿಸಸ್ ಡೆರೋಗೇಟರಿ ಟು ದ ಡಿಗ್ನಿಟಿ ಆಫ್ ವುಮೆನ್ ಅಂಥೇಳಿ ನಾವು ಕರಿತೀವಿ. ಅಂದರೆ ಸ್ತ್ರೀಯರ ಗೌರವಕ್ಕೆ ಚ್ಯುತಿ ಬರುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳಬಾರದು. ಸ್ತ್ರೀಯರನ್ನು ಗೌರವಿಸಬೇಕು. ಯಾಕಂತಂದರೆ ಇಡೀ ಜಗತ್ತಿನಲ್ಲೇ ಸ್ತ್ರೀಯರನ್ನು ಗೌರವಿಸುವಂಥ, ಪೂಜಿಸುವಂಥ ಒಂದು ರಾಷ್ಟ್ರ ಯಾವುದು ಅಂತಂದರೆ ಅದು ನಮ್ಮ ಭಾರತ ದೇಶ. ಹಾಗಾಗಿ ಭಾರತದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಗೌರವ ಇದೆ ಅನ್ನೋದನ್ನು ನಾವು
ಈ ಒಂದು ಸಂವಿಧಾನದ ಮೂಲಕ ನಾವು ಸಾಬೀತುಪಡಿಸ್ತೀವಿ ಅನ್ನೋದನ್ನು ಈ ಕರ್ತವ್ಯದಲ್ಲಿ ಅಭ್ಯಾಸ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಕೂಡ ನಾವು ಏನಪ್ಪ ಅಂತಂದ್ರೆ ಒಂದು ಸ್ತ್ರೀಯರಿಗೆ ಗೌರವ ನೀಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇದು ಕರ್ತವ್ಯದ ಪಟ್ಟಿಲಿ ಯಾಕಿದೆ ಅಂತಂದ್ರೆ ಆಪ್ಷನಲ್ ಅಲ್ಲ, ಆಪ್ಷನ್ಸ್ ರೂಪದಲ್ಲಿ ನಾವು ಅದನ್ನು ತೆಗೆದುಕೊಳ್ಳೋದಿಲ್ಲ. ಇದನ್ನು ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕಾದಂಥ ಕರ್ತವ್ಯ ಆಗಿರೋದ್ರಿಂದ ಇದರಲ್ಲಿ ನಾವು ಇದನ್ನು ಅಭ್ಯಾಸ ಮಾಡ್ತೀವಿ. ಆದಷ್ಟು ಹೆಣ್ಣು ಮಕ್ಕಳಿಗೆ ಗೌರವಿಸುವಂಥದ್ದನ್ನು ಅಥವಾ ಸಹಾಯಕಾರಿಗೆ ಇರ್ತಕ್ಕಂಥವರಿಗೆ ನೆರವು ನೀಡುವಂಥ ಕೆಲಸವನ್ನು ನಾವಿಲ್ಲಿ ಮಾಡಬೇಕಾಗ್ತಾ ಇದೆ. ನೆಕ್ಸ್ಟ್ ಏನು 6th one, ಟು ವ್ಯಾಲ್ಯೂ ಆ್ಯಂಡ್ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್. ಇಲ್ಲಿ ನೋಡಿರಿ, ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು. ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆ ಅಂದರೆ ಏನು? ನಮ್ಮ ಭಾರತದಲ್ಲಿರುವಂಥ ಒಂದು ವ್ಯವಸ್ಥೆ ಏನು ಹೇಳ್ತಾ ಇದೆ ಅಂತಂದ್ರೆ, ನಮ್ಮ ದೇಶ ಒಂದು, ಭಾಷೆ ಒಂದು ಅಂತ ಹೇಳ್ತೀವಿ. ಭಾರತದ ಒಂದು ದೇಶೀಯ ಭಾಷೆ ಅಂದರೆ ಹಿಂದಿ ಅಂತ ಹೇಳ್ತೀವಿ. ಆದರೆ ಇಡೀ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಅನೇಕ ರಾಜ್ಯಗಳಿರೋದ್ರಿಂದ ಆ ಅನೇಕ ರಾಜ್ಯಗಳಿಗೆ ಒಂದೊಂದು ಭಾಷೆ ಮತ್ತು ಒಂದೊಂದು ಸಂಸ್ಕೃತಿಯನ್ನು ಮೀಸಲಾಗಿಟ್ಟಿರುವುದು ನಮ್ಮ ದೇಶ. ಹಾಗಾಗಿ ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ನಾವು ಹೇಳ್ತಾ ಇರ್ತೀವಿ. ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ವಿಷಯ ನಮ್ಗೆ ಯಾಕೆ ಬರ್ತದಪ್ಪ ಅಂತಂದ್ರೆ, ನಮ್ಮ ರಾಷ್ಟ್ರದಲ್ಲಿ ಭಾಷೆ ಹಿಂದಿ ಒಂದೇ ಆಗಿದ್ದರೂ ಕೂಡ ಆಯಾ ರಾಜ್ಯಗಳ ಭಾಷೆ, ಪ್ರಾಂತೀಯ ಭಾಷೆಗಳು ಅನೇಕವಾಗಿದ್ದು ಸಂಸ್ಕೃತಿಯನ್ನು ಕೂಡ ವಿಭಿನ್ನಗೊಳಿಸಿವೆ. ಆ ವಿಭಿನ್ನಗೊಳಿಸಿರುವಂಥ ಸಂಸ್ಕೃತಿಯಲ್ಲಿ ಐಕ್ಯತೆಯನ್ನು, ಏಕತೆಯನ್ನು ತರಬೇಕಾಗಿತ್ತು ಅಂದರೆ, ನಾವೆಲ್ಲರೂ ಕೂಡ ಭಾರತೀಯರು ಅಂತ ಕರಿಬೇಕಾಗಿತ್ತು ಅಂದರೆ ಒಬ್ಬರು ಮತ್ತೊಬ್ಬರ ಸಂಸ್ಕೃತಿಯನ್ನು ಗೌರವಿಸಬೇಕು. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಅಲ್ಲಗಳೆಯೋದಾಗಲಿ ಅಥವಾ ಅದನ್ನು ತಿರಸ್ಕಾರ ಮಾಡೋದನ್ನಾಗಲಿ ಮಾಡಬಾರ್ದು. ಅಂದರೆ ಅದನ್ನು ಕಾಪಾಡುವಂಥ ಮತ್ತು ಗೌರವಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತಾ ಇದೆ. ಹಾಗಾಗಿ ಸಮ್ಮಿಶ್ರ ಸಂಸ್ಕೃತಿ ಇದರ ಅರ್ಥನೇ ಏನಪ್ಪ ಅಂತಂದ್ರೆ ಹಲವು ಸಂಸ್ಕೃತಿ, ಅಂದರೆ ಎರಡಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಂಸ್ಕೃತಿ ನಮ್ಮ ಭಾರತದಲ್ಲಿದ್ದಾವೆ. ಹಾಗಾಗಿ ಅದನ್ನೆಲ್ಲವನ್ನು ಬಿಟ್ಟು ನಾವೇನಪ್ಪ ಅಂತಂದ್ರೆ ಭಾರತ ದೇಶದ ಸಂಸ್ಕೃತಿ, ದೇಶೀಯ ಭಾಷೆಯ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅದನ್ನು ಕಾಪಾಡುವಂಥ ಕೆಲಸವನ್ನು ನಾವಿಲ್ಲಿ ಮಾಡಬೇಕಾಗ್ತಾ ಇದೆ. ಇದು ಏನಂತಂದ್ರೆ ಮತ್ತೊಂದು ಕರ್ತವ್ಯ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ 7th one, ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್ಸ್, ಲೇಕ್ಸ್, ರಿವರ್ಸ್ ಆ್ಯಂಡ್ ವೈಲ್ಡ್ ಲೈಫ್. ಅಂದರೆ ನಮ್ಮ ಭಾರತದಲ್ಲಿರುವಂಥ ಒಂದೇನಪ್ಪ ಅಂತ ಅರಣ್ಯದ ರಕ್ಷಣೆಯನ್ನು ಮಾಡುವಂಥದ್ದು. ಅರಣ್ಯಗಳು, ನದಿಗಳು, ಸರೋವರಗಳು ಹಾಗೂ ವನ್ಯಜೀವಿಗಳು ಸೇರಿದಂತೆ ಸಮಗ್ರ ನೈಸರ್ಗಿಕ ಪರಿಸರವನ್ನು ಕಾಪಾಡುವುದು, ಜೊತೆಗೆ ಪ್ರಾಣಿಗಳ ಬಗೆಗೆ ಅನುಕಂಪ ತೋರಿಸುವುದು. ಅಂದರೆ ಬರೀ ನಮ್ಮಷ್ಟಕ್ಕೆ ನಾವು ಇರ್ತೀವಪ್ಪ, ನಮಗೆ ಸ್ವತಂತ್ರ ಸಿಕ್ಕಿದೆ, ಸಡಲಿಕ್ಕೆ ಸಿಕ್ಕಿದೆ, ನಮ್ಮ ಕುಟುಂಬ ಅಥವಾ ನಮ್ಮ ಮನೆಯವರು ನಾವು ಮಾತ್ರ ಇರ್ತೀವಿ ಅಂತಲ್ಲ. ಮುಖ್ಯವಾಗಿ ರಾಷ್ಟ್ರದ ಸಂಪತ್ತು ಯಾವುದು, ಆ ಸಂಪತ್ತನ್ನು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ಅರಣ್ಯ ಬರೀ ದೇಶದ ಆಸ್ತಿ ಅಲ್ಲ, ನಮ್ಮೆಲ್ಲರ ಆಸ್ತಿ. ಯಾಕಂದರೆ ಅರಣ್ಯ ಎಷ್ಟರ ಮಟ್ಟಿಗೆ ಸಮೃದ್ಧಿಯಾಗಿರ್ತದನೋ, ಎಷ್ಟು ಹಸಿರು ವನದಿಂದ ತುಂಬಿಕೊಂಡಿರ್ತದೆಯೋ ಅಷ್ಟೇ ನಾವೇನಪ್ಪ ಅಂತಂದ್ರೆ ಉತ್ತಮ ರೀತಿಯಲ್ಲಿ ಗಾಳಿಯನ್ನು ನಾವು ತೆಗೆದುಕೊಂಡು ಅಂದರೆ ಉಸಿರಾಡಬಹುದು. ಅದೇ ಅರಣ್ಯ ಪ್ರದೇಶ ನಮಗೆ ನಾಶವಾಗ್ತಾ ಹೋಯಿತು ಅಂತಂದರೆ ನಾವು ಬದುಕುವಂಥ ಸಾಧ್ಯತೆಗಳು ಕೂಡ ಕಮ್ಮಿ. ಹಾಗಾಗಿ ಅರಣ್ಯ ಪ್ರದೇಶವನ್ನು ನಾವು ರಕ್ಷಣೆ ಮಾಡಬೇಕಾಗ್ತಾ ಇದೆ. ನದಿ ಸರೋವರಗಳನ್ನು ಆದಷ್ಟು ಮಟ್ಟಿಗೆ ಏನಪ್ಪ ಅಂತಂದ್ರೆ ನಾವು ನದಿ ಸರೋವರಗಳ ಗಾತ್ರವನ್ನು ನಾವು ಇಲ್ಲಿ ಏನಪ್ಪ ಅಂತಂದ್ರೆ ಹೆಚ್ಚಳ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೇನಪ್ಪ ಅಂತಂದ್ರೆ ಅದರ ರಕ್ಷಣೆಯನ್ನು ನಾವು ಮಾಡಬೇಕಾಗ್ತದೆ, ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡು ಹೋಗಬೇಕಾಗ್ತಾ ಇದೆ. ಜೊತೆಗೆ ವನ್ಯಜೀವಿಗಳ ಸಮೃದ್ಧಿಯನ್ನು ಕೂಡ ನಾವು ನಡೆಸಬೇಕಾಗ್ತಾ ಇದೆ. ಅರಣ್ಯದಲ್ಲಿ ವಾಸಿಸುವಂಥ ವನ್ಯಜೀವಿಗಳ ಸಂರಕ್ಷಣೆ ಅದು ಕೂಡ ನಮ್ಮೆಲ್ಲರ ಕರ್ತವ್ಯ. ಯಾಕಂದ್ರೆ ನೀವು ನೋಡಿರ್ಬೋದು, ಯಾಕಂತಂದರೆ ನಾವು ಯಾವತ್ತಾದರೂ ಅರಣ್ಯ ಪ್ರಾಣಿಗಳನ್ನು, ಅಂದರೆ ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು, ಹುಲಿಯಾಗಿರ್ಬೋದು, ಸಿಂಹ, ಜಿಂಕೆ, ಇಂಥ ಯಾವುದೇ ಪ್ರಾಣಿಗಳನ್ನ ಸಾಯಿಸಿದ್ದೇ ಆದರೆ ನಮ್ಮನ್ನು ಅರೆಸ್ಟ್ ಮಾಡಲಾಗ್ತಾ ಇದೆ. ಯಾಕಂತಂದರೆ ಇಲ್ಲಿ ಆ ಪ್ರಾಣಿಗಳ ಕೊಲೆ ನಾವು ಕೊಲೆ ಮಾಡಿದ್ವಿ ಅಂದರೂ ಕೂಡ ಅದು ಕೂಡ ಕಾನೂನು ಪ್ರಕಾರ ಅಪರಾಧ. ಯಾಕಂತಂದರೆ ಅದು ಕರ್ತವ್ಯಗಳ ಪಟ್ಟಿಯಲ್ಲಿದೆ, ಪ್ರಾಣಿಗಳ ರಕ್ಷಣೆ ಮಾಡಬೇಕು ಅಂಥೇಳಿ. ವನ್ಯಜೀವಿಗಳ ಸಂರಕ್ಷಣೆಯ ಜವಾಬ್ದಾರಿ ನಮ್ಮೆಲ್ಲ ಪ್ರಜೆಗಳದ್ದಾಗಿರ್ತದೆ. ಹಾಗಾಗಿ ಯಾರಾದರೂ ವನ್ಯಜೀವಿಗಳನ್ನು ನಾಶ ಮಾಡಿದ್ರು ಅಥವಾ ಅವರನ್ನು ಸಾಯಿಸಿದ್ರು ಅಂದರೆ ಅದು ಕಾನೂನು ಪ್ರಕಾರ ಅಪರಾಧ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಅದನ್ನು ನೋಡಿಕೊಳ್ಬೇಕಾಗ್ತಾ ಇದೆ. ಹಾಗಾಗಿ ಅದ್ರ ಜೊತೆಗೆ ನೈಸರ್ಗಿಕ ಪರಿಸರವನ್ನು ಕಾಪಾಡುವಂತಹ ವ್ಯವಸ್ಥೆಯನ್ನು ಇಟ್ಕೊಳ್ಬೇಕು. ನೈಸರ್ಗಿಕ ಪರಿಸರ
ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವಾಗಿರಬಹುದು ಅಥವಾ ಪರಿಸರವನ್ನು ಕಲ್ಮಶ ಮಾಡುವಂಥ ಕ್ರಿಯೆಗಳು ನಾವು ಏನಾದರೂ ಮಾಡ್ತಾ ಇದ್ವಿ ಅಂದರೆ ಅದನ್ನು ತಡೆಗಟ್ಟುವಂಥ ಕೆಲಸಗಳಾಗಿರ್ಬೋದು, ವಾಯು ಮಾಲಿನ್ಯ, ಜಲ ಮಾಲಿನ್ಯದಂತಹ ಕೆಲವೊಂದು ಚಟುವಟಿಕೆಗಳನ್ನು ತಡೆಯುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗ್ತಾಯಿದೆ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ನಾವೊಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. ಅಂದರೆ ಒಟ್ಟಿನಲ್ಲಿ ರಾಷ್ಟ್ರ ಬರೀ ನಮ್ಮತನವನ್ನು ಮಾತ್ರವಲ್ಲದೆ ರಾಷ್ಟ್ರದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಆಸ್ತಿಯನ್ನು ರಕ್ಷಿಸುವಂಥ ಜವಾಬ್ದಾರಿ ನಾವೆಲ್ಲ ಮಾಡಬೇಕಾಗ್ತದೆ. ಪ್ರಾಣಿಗಳ ಬಗ್ಗೆ ಅನುಕಂಪ ಭಾವ ಇರಬೇಕು. ಪ್ರಾಣಿಗಳ ಹಿಂಸೆಯನ್ನು ಮಾಡದೆ ಅವುಗಳಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ನಮ್ಮೆಲ್ಲ ಪ್ರಜೆಗಳದಾಗಿರ್ತದೆ ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಇದು ಮತ್ತೊಂದು ಮೂಲಭೂತ ಕರ್ತವ್ಯ ಅಂತ ಹೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ 8th one, to develop the scientific temper, humanism and spirit of inquiry and reform. ಇದು 8ನೆಯ ಒಂದು ಮೂಲಭೂತ ಕರ್ತವ್ಯ. ಅಂದರೆ ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಂಡು ಮಾನವೀಯತೆ ಒಂದು ತೋರ್ಪಡಿಸಿ ಸುಧಾರಣಾ ಮನೋಭಾವ ಹೊಂದುವಂಥದ್ದು. ಅಂದರೆ ವೈಜ್ಞಾನಿಕ ಮನೋಭಾವನೆ ಬೆಳೆಸುವಂಥದ್ದು. ಬರೀ ನಾವೊಂದು ರಾಷ್ಟ್ರಾಭಿಮಾನ, ಆಧ್ಯಾತ್ಮಿಕ ವಿಚಾರಗಳನ್ನು ಮಾತ್ರ ಇಲ್ಲಿ ಅಳವಡಿಸಿಕೊಳ್ಳೋದನ್ನು ವೈಜ್ಞಾನಿಕ ಬೆಳವಣಿಗೆಗೆ ಸಹಾಯಕವಾಗುವಂಥ ರೀತಿಯಲ್ಲಿ ಒಂದು ಏನಪ್ಪ ಅಂತಂದರೆ ಆ ವಿಷಯಗಳನ್ನು ಅಂದರೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಂಡು ಹೋಗುವಂಥದ್ದು ಮಾನವೀಯತೆಯನ್ನು ಒಂದು ತೋರ್ಪಡಿಸಿ ಅಂತಂದರೆ ಇಲ್ಲಿ ಮಾನವೀಯತೆ ಗುಣಗಳನ್ನ ಹೆಚ್ಚಿಸ್ತಾ ಸುಧಾರಣಾ ಮನೋಭಾವನ ಹೊಂದುವಂಥದ್ದು. ಇದ್ದಂಥದ್ದು ಹಾಗೇ ಇರಲಿ ಅಥವಾ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಹೊಸತನ, ಆಧುನಿಕತೆಯ ಕಡೆಗೆ ಹೆಚ್ಚಿನ ಒಲವನ್ನು ತೋರಬೇಕಾಗ್ತಾ ಇದೆ. ಆಧುನಿಕತೆಯ ಕಡೆಗೆ ಹೆಚ್ಚಿನ ಒಲವನ್ನು ತೋರಬೇಕಾದ್ರೆ ವೈಜ್ಞಾನಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗ್ತಾ ಇದೆ. ಹೊಸ ರೀತಿಯಲ್ಲಿ ಆದಂಥ ಬೆಳವಣಿಗೆಗಳು ನಮ್ಮ ದೇಶದಲ್ಲಿ ಸುಧಾರಣೆಗಳನ್ನು ತರಬಹುದು ಅನ್ನುವಂಥ ವಿಚಾರ. ಹಾಗಾಗಿ ಇದು 8ನೆಯ ಒಂದು ಮೂಲಭೂತ ಕರ್ತವ್ಯ ಅಂತ ಕರಿತೀವಿ. ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಆಧುನಿಕತೆ ಬದಲಾವಣೆಯ ಹಂತ ಬಂದಾಗ ಅದನ್ನು ಸ್ವೀಕರಿಸಿ ಅದನ್ನು ಪ್ರೋತ್ಸಾಹಿಸುವಂಥ ಒಂದು ಕೆಲಸ ನಮ್ಮ ಇಡೀ ರಾಷ್ಟ್ರದ ಜನತೆಗಳಾದಂಥ ನಾವೆಲ್ಲರೂ ಮಾಡಬೇಕು ಅನ್ನೋದು ಈ ಕರ್ತವ್ಯದಲ್ಲಿ ಅದನ್ನು ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ಒನ್, 9th ಫಂಡಮೆಂಟಲ್ ಡ್ಯೂಟಿ, ಟು ಸೇಫ್ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ಟು ಅವಾಯ್ಡ್ ವಯೋಲೆನ್ಸ್. ಅಂದರೆ ನಾವು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವಂಥ ಒಂದು ಹೊಣೆಗಾರಿಕೆ, ಜೊತೆಗೆ ಹಿಂಸೆಯನ್ನು ತ್ಯಜಿಸುವಂಥದ್ದು. ಮುಖ್ಯವಾಗಿ ಸಾರ್ವಜನಿಕ ಆಸ್ತಿ ಅನ್ನುವಂಥ ವಿಷಯ ಬಂದಾಗ ಪಬ್ಲಿಕ್ ಪ್ರಾಪರ್ಟಿ ಅನ್ನೋದು ಯಾವ್ಯಾವುದಾಗ್ತಾ ಇದೆ. ಬರೀ ನಮ್ಮ ಮನೆಯ ಒಂದು ಆಸ್ತಿಯನ್ನು ರಕ್ಷಣೆ ಮಾಡೋದಷ್ಟೇ ಅಲ್ಲ, ನಮ್ಮ ಮನೆ ಸುತ್ತಲಿರ್ತಕ್ಕಂಥವರ ಅವರನ್ನು ರಕ್ಷಿಸುವಂಥ ಜವಾಬ್ದಾರಿಯೂ ಕೂಡ ನಮ್ಮದು. ಜೊತೆಗೆ ಸರ್ಕಾರದ ಆಸ್ತಿಯನ್ನು ಜವಾಬ್ದಾರಿತವಾಗಿ ಅದನ್ನು ನೋಡಿಕೊಳ್ಬೇಕಾಗ್ತಾ ಇದೆ. ಯಾಕಂತಂದರೆ ನಾವು ಒಳ್ಳೆಯವರಾಗಿದ್ದರೆ ಸಾಲದು ಅಥವಾ ನಾವು ಉತ್ತಮರಾಗಿದ್ದರೆ ಸಾಲದು, ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಳ್ಳೆಯವರೇ ಆಗಿದ್ರು ಅಂತಂದ್ರೆ ನಮ್ಮ ಜೀವನ ಮತ್ತಷ್ಟು ಸುಧಾರಿತವಾಗಬಹುದು. ಆ ಕಾರಣಕ್ಕಾಗಿ ಇಲ್ಲೇನಪ್ಪ ಅಂತಂದರೆ ಒಂದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತಾ ಇದೆ. ಜೊತೆಗೆ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದೆ ಮತ್ತಾರನ್ನೂ ಕೂಡ ಹಿಂಸೆಗೆ ಈಡು ಮಾಡದೆ ಇಲ್ಲಿ ಸ್ವತಂತ್ರವಾಗಿದ್ದುಕೊಂಡು ಮತ್ತೊಬ್ಬರನ್ನು ಕೂಡ ಅಷ್ಟೇ ಏನಪ್ಪ ಅಂದರೆ ಭಾತೃತ್ವ ಭಾವನೆಯಿಂದ ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ. ಜೊತೆಗೆ ಇನ್ನು 10ನೇ ಒಂದು ಮೂಲಭೂತ ಕರ್ತವ್ಯ, ವೈಯಕ್ತಿಕ ಹಾಗೂ ಸಾಮೂಹಿಕ ಕಾರ್ಯಗಳಲ್ಲಿ ಶ್ರೇಷ್ಠತೆಯನ್ನು ತೋರಿ ರಾಷ್ಟ್ರದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡುವಂಥದ್ದು. ವೈಯಕ್ತಿಕ ಹಾಗೂ ಸಾಮೂಹಿಕ ಕಾರ್ಯಗಳು ಅಂತಂದರೆ ಯಾವುದು ಅಂದರೆ ಇಲ್ಲಿ ನಾವು ಮಾಡ್ತಕ್ಕಂಥ ನಮ್ಮ ಅಭಿಪ್ರಾಯದಿಂದ ಮಾಡ್ತಕ್ಕಂಥ ಕೆಲವು ಕೆಲಸಗಳಾಗಿರ್ಬೋದು ಅಥವಾ ಸಾಮೂಹಿಕ ಕಾರ್ಯಗಳಂದ್ರೆ ಬೇರೆಯವರ ಒಂದು ಚಟುವಟಿಕೆಗಳಲ್ಲಿ ತೊಡಗಿರುವಂಥ ನಾವೆಲ್ಲರೂ ಕೂಡ ಒಂದು ತಮ್ಮದೇ ಆದಂಥ ಶ್ರೇಷ್ಠತೆಯನ್ನು ತೋರುವಂಥದ್ದು ಅಥವಾ ರಾಷ್ಟ್ರದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆಯನ್ನು ತೋರಿಸುವಂಥದ್ದು. ನಿಮಗೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇದೆಯೋ ಆ ಆಸಕ್ತಿಯಿಂದ ಏನಪ್ಪ ಅಂತಂದರೆ ಇಲ್ಲಿ ಹೊಸ ಒಂದು ಚಟುವಟಿಕೆಗಳಲ್ಲಿ ತೊಡಗಿ ನಿಮ್ಮದೇ ಆದಂಥ ಸಾಧನೆಗಳನ್ನ ಮಾಡುವಷ್ಟು ಸ್ವತಂತ್ರವನ್ನು ನಮಗಿಲ್ಲಿ ದೇಶ ಕಲ್ಪಿಸಿಕೊಟ್ಟಿದೆ. ಜೊತೆಗೆ ಇಲ್ಲೇನಪ್ಪ ಅಂತಂದರೆ ಇಲ್ಲಿ
ಮುಖ್ಯವಾಗಿ ಸಾಧನೆಗಳು ಪ್ರತಿಯೊಂದು ನಿಮ್ಮ ಆಯ್ಕೆಗೆ ಮಾಡಿಕೊಂಡಂಥ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆಯನ್ನು ಮಾಡಿ ಅದ್ರ ಜೊತೆಗೆ ಯಾಕಂತಂದ್ರೆ ಬರೀ ನಾವು ಮಾಡಿದಂಥ ಸಾಧನೆ ನಮ್ಮ ಸಾಧನೆ ಆಗಿರೋಂಗಿಲ್ಲ, ಆ ದೇಶದ ಯಾವ ದೇಶದವರಾಗಿರ್ತೀವೋ ಆ ದೇಶದ ಸಾಧನೆ ಕೂಡ ಆಗಿರ್ತದೆ. ಯಾವ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರ್ತೀವೋ ಆ ಆಯ್ಕೆ ಮಾಡಿಕೊಂಡಂಥ ಒಂದು ಕಾರ್ಯಕ್ಷೇತ್ರದ ಒಂದು ಸಾಧನೆಯೂ ಕೂಡ ಆಗಿರ್ತಾ ಇದೆ. ಹಾಗಾಗಿ ಏನಂತಂದರೆ ಇಲ್ಲಿ ನಾವು ಆ ರೀತಿಯಾದಂಥ ಒಂದು ಸ್ವತಂತ್ರವನ್ನು ಕೂಡ ನಾವಿಲ್ಲಿ ಅಥವಾ ಒಂದು ಕರ್ತವ್ಯಗಳ ರೂಪದಲ್ಲಿ ಅದನ್ನು ಅಭ್ಯಾಸ ಮಾಡ್ತೀವಿ. ಅಂದರೆ ಬರೀ ನಾವು ಇದ್ದಂಥ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗುವಂಥ ವ್ಯವಸ್ಥೆಯಲ್ಲ, ನಮ್ಮ ವೈಯಕ್ತಿಕವಾದಂಥ ಒಂದು ಹುದ್ದೆಯಲ್ಲೂ ಕೂಡ ಸಾಧನೆಗಳನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಮಗೆ ಈ ದೇಶ ಮಾಡಿಕೊಟ್ಟಿದೆ. ಇನ್ ಲಾಸ್ಟ್ ಒನ್ 11th ಫಂಡಮೆಂಟಲ್ ಡ್ಯೂಟೀಸ್. ದ ಪೇರೆಂಟ್ ಆರ್ ದ ಗಾರ್ಡಿಯನ್ ಟು ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ಎಜುಕೇಷನ್ ಟು ಹೀಸ್ ಚೈಲ್ಡ್ ಆರ್ ವಾರ್ಡ್ ಬಿಟ್ವೀನ್ ದ ಏಜಸ್ ಆಫ್ 6 to 14 years. ಇಲ್ಲಿ ನೋಡ್ರಿ, ಸಂವಿಧಾನದ ಒಂದು ಕೆಲವು ತಿದ್ದುಪಡಿಗಳ ಮೂಲಕ ಇದೊಂದು ಅಂದರೆ 86ನೇ ತಿದ್ದುಪಡಿಯ ಮೂಲಕ ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸಲಾಯಿತು. ಯಾವ ರೀತಿಯಲ್ಲಿ ಒಂದು ತಿದ್ದುಪಡಿ ಆಯಿತು ಅಂತಂದರೆ, ಬರೀ ಮಕ್ಕಳಿಗೆ ಶಾಲೆಗೆ ಕಳಿಸುವುದು ಅಂತಂದರೆ ಬರೀ ಏನಾಗಿತ್ತು ಅಂದರೆ ನಾವು ಕಳಿಸ್ಬೋದು ಅಥವಾ ಬಿಡಬಹುದು, ಅದು ತಂದೆ ತಾಯಿಗಳ ಜವಾಬ್ದಾರಿಯಾಗಿತ್ತು. ಇದನ್ನು ಕರ್ತವ್ಯಗಳಲ್ಲೇ ಯಾಕೆ ನಾವು ಅದನ್ನು ಅಳವಡಿಸಿದ್ದೀವಿ ಅಂತಂದರೆ, ತಮ್ಮ ತಂದೆ ತಾಯಿಗಳು ಅಥವಾ ಪೋಷಕರಾಗಿದ್ದರೂ ಕೂಡ ಇಲ್ಲಿ ಕಂಪಲ್ಸರಿಯಾಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲೇಬೇಕು. ಇಲ್ಲ ನಮ್ಮ ಸ್ವಂತ ಮಕ್ಕಳು ನಾವು ಯಾವತ್ತೂ ಕೂಡ ಶಾಲೆ ಕಳಿಸೋದಿಲ್ಲ ಅನ್ನಲಿಕ್ಕೆ ಬರೋದೇ ಇಲ್ಲ. ಕಾರಣ ಈ ಒಂದು ವ್ಯವಸ್ಥೆ ಅಂದರೆ ನಮ್ಮಲ್ಲಿರುವಂಥ ಈ ಒಂದು ಕರ್ತವ್ಯ ಏನು ಹೇಳ್ತಾ ಇದೆ ಅಂತಂದರೆ, ತಮ್ಮ ಸ್ವಂತ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿಸಿದ್ರು, ಶಾಲೆಗೆ ಕಳಿಸದೆ ಅವರನ್ನು ದೂರ ಇಟ್ಟಿದ್ರು ಅಂದರೂ ಕೂಡ ಅದು ಕಾನೂನು ಪ್ರಕಾರ ಅಪರಾಧ ಅನ್ನುವಂಥದ್ದನ್ನು ಇದು ಸಾಬೀತು ಮಾಡ್ತಾ ಇದೆ. ಯಾಕಂತಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಅಂದರೆ ಪ್ರಾಥಮಿಕ ಶಿಕ್ಷಣವಾದರೂ ಕೂಡ ನಾವಲ್ಲಿ ನೀಡಲೇಬೇಕು. ಹಾಗಾಗಿ ಏನಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಮಗುನೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಈ ನಮ್ಗೆ ಒಂದು 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನು ನೀಡುವಂಥ ವ್ಯವಸ್ಥೆಯನ್ನು ನಮಗೆ ಕರ್ತವ್ಯಗಳ ಅಡಿಯಲ್ಲಿ ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದನ್ನೇ ಏನಪ್ಪ ಅಂತಂದರೆ 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ ಅದನ್ನು ತಿದ್ದುಪಡಿ ಮಾಡಲಾಯಿತು, ಅಳವಡಿಸಲಾಯಿತು. ಹಾಗಾಗಿ ಇವಿಷ್ಟು ಏನಂತಂದರೆ ಇಲ್ಲಿ ಮೂಲಭೂತ ಹಕ್ಕುಗಳ ಕರ್ತವ್ಯಗಳ ಪಟ್ಟಿ ಅಂತೇಳಿ ನಾವು ಕರಿತೀವಿ. ಈ ಕರ್ತವ್ಯಗಳಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇವುಗಳನ್ನು ಕಂಪಲ್ಸರಿಯಾಗಿ ನಾವು ಪಾಲಿಸಲೇಬೇಕು ಅನ್ನುವಂಥ ಒಂದು ನಿಯಮ ಇದೆ. ದೀಸ್ ಡ್ಯೂಟೀಸ್ ಕ್ಯಾನ್ ನಾಟ್ ಬಿ ಎನ್ಫೋರ್ಸ್ಡ್ ಬೈ ರಿಟ್ಸ್, ದೇ ಕ್ಯಾನ್ ಓನ್ಲಿ ಬಿ ಪ್ರಮೋಟೆಡ್ ಬೈ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್. ಅಂದರೆ ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಕೂಡ ಜಗತ್ತಿನ ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಕೂಡ ಮೂಲಭೂತ ಕರ್ತವ್ಯಗಳನ್ನು ನಾವಲ್ಲಿ ಅಳವಡಿಸ್ತೀವಿ. ಆದರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಕಂಪಲ್ಸರಿಯಾಗಿದೆ, ಅಂದರೆ ಕರ್ತವ್ಯಗಳನ್ನ ಪಾಲಿಸಲೇಬೇಕು ಅಥವಾ ಇವೇನು ನಾವು 11 ಕರ್ತವ್ಯಗಳನ್ನ ಅಭ್ಯಾಸ ಮಾಡಿದ್ವಿ ಅವುಗಳನ್ನ ಪಾಲಿಸದೇ ಇದ್ದಾಗ ಅಲ್ಲಿ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗ್ತಾ ಇದೆ. ಆದರೆ ನಮ್ಮಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಈ ಒಂದು ಮೂಲಭೂತ ಕರ್ತವ್ಯಗಳು ನಮ್ಮಲ್ಲಿಯೂ ಕೂಡ ಅಷ್ಟೇ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿವೆ. ಜೊತೆಗೆ ಈ ನಮಗೇನಪ್ಪ ಅಂತಂದರೆ ಈ ಮೂಲಭೂತ ಕರ್ತವ್ಯಗಳು 11 ಕರ್ತವ್ಯಗಳನ್ನ ಯಾರಾದರೂ ಪಾಲಿಸಲಿಲ್ಲ ಅಂದರೆ ಅಥವಾ ನಮಗದು ಸರಿಯಾಗಿ ಪಾಲಿಸಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಅದರ ವಿರುದ್ಧ ರಿಟ್ ಅರ್ಜಿಯನ್ನು ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಂವಿಧಾನಬದ್ಧವಾಗಿ ಸಂವಿಧಾನದ ಒಂದು ರೂಪದಲ್ಲಿ ತನ್ನದೇ ಆದಂಥ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾಗಿ ಬರೀ ನಾವು ನಮಗೆ ಸ್ವತಂತ್ರ ನಮಗೆ ಸಡಿಲಿಕ್ಕೆ ಅಥವಾ ನಮಗೆ ಯಾವುದರಲ್ಲಿ ಹಕ್ಕುಗಳನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡೋದಷ್ಟೇ ಅಲ್ಲ, ಕರ್ತವ್ಯಗಳನ್ನ ಅಭ್ಯಾಸ ಮಾಡಿ ಕರ್ತವ್ಯಗಳನ್ನ ಪಾಲಿಸಿ ನಾವು ಪ್ರತಿಯೊಬ್ಬರು ಕೂಡ ಈ 11 ಕರ್ತವ್ಯಗಳಿಗೆ ಬದ್ಧರಾಗಿರ್ತೀವಿ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತಾ ಇದೆ. ಹಾಗಾಗಿ ಬಿಕಾಮ್ ಅನ್ನುವಂಥ ಕ್ಲಾಸ್ಗಳಿಗೆ ನಾವು ಈ ಸಬ್ಜೆಕ್ಟನ್ನು ಯಾಕೆ ಇಟ್ಟಿದ್ದೀವಿ ಅನ್ನೋದು ಇದರಿಂದ ನಿಮ್ಗೆ ಅರ್ಥ ಆಗ್ಬೋದು. ಯಾವುದೇ ಫೀಲ್ಡ್ದಲ್ಲಿ ನೀವು ಇದ್ದರೂ ಕೂಡ ಈ ಒಂದು ವಿಷಯ, ಯಾಕಂದರೆ ನೀವು ದೇಶದ ನಾಗರಿಕರು ಅಂದರೆ ಇದನ್ನು ನೀವು ಕಂಪಲ್ಸರಿಯಾಗಿ ಅಭ್ಯಾಸ ಮಾಡಲೇಬೇಕು. ಇದನ್ನು ಹೊರತುಪಡಿಸಿ ನೀವು ಅಧಿಕಾರದ ಒಂದು ರಾಷ್ಟ್ರದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಯಾವುದೇ ಒಂದು ಹುದ್ದೆಯಲ್ಲಿ ಸಾಧನೆಯನ್ನು ಮಾಡಿದರೂ ಕೂಡ ಕೊನೆಯದಾಗಿ ನೀವು ನಾಗರಿಕರು ಅನ್ನೋ ಒಂದು ವಿಷಯ ಬಂದಾಗ ಈ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಮಾಹಿತಿ ನಿಮಗಿರಲೇಬೇಕು ಅನ್ನೋ ಕಾರಣಕ್ಕಾಗಿ ಈ ವಿಷಯವನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇದಿಷ್ಟೇನು ಅಂತಂದರೆ ಇಲ್ಲಿ ಇವತ್ತಿನ ವಿಷಯ ಅಂದರೆ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ನಾವೀಗ ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.